10ನೇ ತರಗತಿ ಕನ್ನಡ ಮಾಧ್ಯಮ ಅಧ್ಯಾಯ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಭ್ಯಾಸ 11.1 ಮೊದಲನೇ ಕ್ವಶನ್ ನೋಡ್ರಿ ಸದ್ದ ಮೊದಲನೇ ಕ್ವಶನ್ ನೋಡ್ರಿ ಅಭ್ಯಾಸ 11.1 ಪೈಗೆ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ 22/7 ಎಂದು ಪರಿಗಣಿಸಿ. ಪೈ ಬೆಲೆ ಕೊಡ್ಲಿಕ್ಕಂದ್ರೆ 22/7 ಇಟ್ಕೋಬೇಕು. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್. 6 ಕೊಟ್ಟಾರ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯವು 6 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ಕೋನ 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೀವು ಮೊದಲೇ ಹೇಳಿನಿ. ತ್ರಿಜ್ಯಾಂತರ ಖಂಡ ಅಂದ್ರೇನು ಅದು ಬಗ್ಗೆ ಇದು ಮಾಡ್ಬೇಕು ನೀವೆಲ್ಲರೂ. ನೋಡ್ರಿ, ಒಂದು ಹೆಂಗದ, ಒಂದು ವೃತ್ತದ ತ್ರಿಜ್ಯ, ಒಂದು ವೃತ್ತದ ತ್ರಿಜ್ಯ 6 ಸೆಂಟಿಮೀಟರ್ ತ್ರಿಜ್ಯ ಕೊಟ್ಟಾರ. ತ್ರಿಜ್ಯ 6 ಸೆಂಟಿಮೀಟರ್. ಓ ಎ ಬಿ ನಡುವಿನ ಕೋನ 60 ಡಿಗ್ರಿ ಕೊಟ್ಟಾರ. ನಡುವಿನ ಕೋನ 60 ಡಿಗ್ರಿ ಆತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕೇಳ್ಯಾರ. ಈಗ ನೋಡ್ರಿ, ನಮ್ಮಿ ಒಂದು ವೃತ್ತದ ತ್ರಿಜ್ಯಾಂತರ 6 ಸೆಂಟಿಮೀಟರ್ ತ್ರಿಜ್ಯದ ಕೋನ್ ಕೊಟ್ಟಾರ, ಅದರ ವಿಸ್ತೀರ್ಣ ಕೇಳ್ಯಾರ. ನಿಮ್ಗೆ ಈಜಿ ಕ್ವಶನ್. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಿರ್ಬೇಕು. ನೀವು θ/360 πr². ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಿರ್ಬೇಕು ನೀವು. ನೋಡ್ಲಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ is equal to θ/360 degree into πr². θ/360 degree πr². this equal θ ಅಂದ್ರೇನು 60 ಡಿಗ್ರಿ, 360 ಡಿಗ್ರಿ ಇಂಟು ಪೈ ಅಂದ್ರೆ 22/7 ಇಟ್ಕೋಬೇಕು. ಆರ್ ಅಂದ್ರೆ 6 × 6. ಇದನ್ನು ಕಟ್ ಮಾಡೋಕೆ ಕಲಿಬೇಕೆಲ್ಲರೂ. 0 0 ಹೋಯ್ತು. 6 1 6, 6 36, 6 6 ಹೋಯ್ತು. ಏನು ಹೋಯ್ತು? 22 × 6/7. ಇದು ಗುಣಾಕಾರ ಮಾಡಿಬಿಡ್ರಿ. 26 12 ಇದು ಇಂಟು ಮಾಡಿರಿ. 22 × 6 ಎಷ್ಟಾಯ್ತು ನೋಡಿ. 6 12 ಕೆಲ ಹೊತ್ತು. 6 13 132. ಎಷ್ಟಾಗ್ತದೆ ಇದು? 132/7 ಸೆಂಟಿಮೀಟರ್ ಸ್ಕ್ವೇರ್. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಎರಡನೇ ಕ್ವಶನ್. ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತ ಚತುರ್ಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪರಿಧಿಯು 22 ಸೆಂಟಿಮೀಟರ್ ಪರಿಧಿ ಕೊಟ್ಟಾರ. ಒಂದು ವೃತ್ತ ಚತುರ್ಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡ್ರಿ, ಇದೇ ಅಂತ ಕ್ವಶನ್ ನಂಬರ್ 2. ಹಿಂಗದಲ್ಲ, ಇದಕ್ಕೆ ಚತುರ್ಥಕ ಅಂತ ಕರೀತಾರೆ. ಚತುರ್ಥಕ ಓ ಎ ಬಿ ಚತುರ್ಥಕ. ಇದು ಆ್ಯಂಗಲ್ ಇಟ್ಟಿರೋದು 90 ಡಿಗ್ರಿ ಇರ್ತೈತಿ. θ = 90 ಡಿಗ್ರಿ. ಒಂದು ಪರಿಧಿಯು 22 ಚತುರ್ಥಕ ವಿಸ್ತೀರ್ಣ ಪರಿಧಿ ಕೊಟ್ಟಾರ. ಪರಿಧಿ ಫಾರ್ಮುಲಾ ಏನಪ್ಪ ಅಂದ್ರೆ ಪರಿಧಿ = ಎಷ್ಟು ಕೊಟ್ಟಾರ? ಪರಿಧಿ 22 ಸೆಂಟಿಮೀಟರ್. ಪರಿಧಿ 2πr. ಚತುರ್ಥ ಕಂಡುಹಿಡಿಯೋಕೆ 6 ಕಂಡುಹಿಡಿಯೋಕೆ ನಾವು 6 ಬೆಲೆ ಕಂಡುಹಿಡಿಯೋಕೆ. 2 × 22/7 × r. ಪೈ ಅಂದ್ರೆ 22 ಅಂಶ. r = ಈಗ ಕೆಳಗಿದ ಮ್ಯಾಲೆ ಹೋಗ್ತಾವ. 22 × 7 / 2 × 22. 22 ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿ ಏನು ಉಳಿತಿಲ್ಲಿ? r = 7 2 r = 7 2. ನಾವು ಏನು ಚತುರ್ಕ ವಿಸ್ತೀರ್ಣ, ಚತುರ್ಥಕದ ವಿಸ್ತೀರ್ಣ, ವೃತ್ತ ಚತುರ್ಕ ಭಾಗ ವಿಸ್ತೀರ್ಣ. ವೃತ್ತ ಚತುರ್ಥಕ
ಭಾಗದ ವಿಸ್ತೀರ್ಣ. ವೃತ್ತ ಚತುರ್ಥಕ ಅಂದ್ರೆ ಒಂದೇ, ತ್ರಿಜ್ಯಾಂತರ ಖಂಡ ಅಂದ್ರೆ ಒಂದೇ. ಇದು ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಕಂಡ್ರೆ ಮುಗಿದು ಹೋಯ್ತು. ನೋಡಿ, ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಪ್ಪ, ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ನಮಗೇನು ಬೇಕು? ತೀಟಾ ಬೇಕು. ತೀಟಾ ಅಂದ್ರೆ ಎಷ್ಟದ? 90 ಡಿಗ್ರಿ ಅದ. 90 ಡಿಗ್ರಿ ತುಂಬ್ರಿ ಅಪೋನ್ 360 ಡಿಗ್ರಿ. ಪೈ ಅಂದ್ರೆ 22 7 ಅಂಶ. ರೇಡಿಯಸ್ ಎಟ್ಟದ? 7 2 ಅಂಶ ಇಂಟು 7 2 ಅಂಶ. 7 2 ಅಂಶ ಇಂಟು 7 2 ಅಂಶ. ಇದು ನೋಡ್ರಿ, ಇದು ಕಟ್ ಮಾಡೋಕೆ ಕಲೀರಿ ಎಲ್ಲರೂ. ಇದು ಕಟ್ ಮಾಡಲೇಬೇಕು. 0 0 ಹೋಯ್ತು. 9 1 ಜ 9 4 ಜ 2 2 ಜ 2 1 ಜ 2 1 ಜ 2 2 ಜ. ಎಷ್ಟಾಯ್ತು ನೀವು ಎಲ್ಲ ಕೊಡ್ರಿ ನೋಡ್ರಿ. ಇದು 7 7 ಹೋಯ್ತು. 2 2 ಜ 4 4 2 ಜ 8. ದಿಸ್ ಈಕ್ವಲ್ ಟು 77 ಅಪೋನ್ 11 77 ಅಪೋನ್ 2 4 4 8 ಇಂಟು ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಉತ್ತರದಾಗ ಅಷ್ಟೇ ಇಟ್ಟಾರ. ಏನು ಡಿವೈಡ್ ಮಾಡಿ ಡೆಸಿಮಲ್ದಾಗ ದಶಮಾಂಶ ಇಡೋದು ಅವಶ್ಯಕತೆ ಇಲ್ಲ. ಚತುರ್ಥಕ ಅಂದ್ರೆ ಇಲ್ಲಿ, ಚತುರ್ಥಕ ಅಂದ್ರೆ ತ್ರಿಜ್ಯಾಂತರ ವಿಸ್ತೀರ್ಣ 90 ಡಿಗ್ರಿ ಇರ್ತೈತಿ. ತೀಟಾ ಇಸ್ ಈಕ್ವಲ್ 90 ಡಿಗ್ರಿ ಆಯಿತು. ಪರಿಧಿ ಏನು ಕೊಟ್ಟಾರ ಅವರು? ಪರಿಧಿ 22 ಕೊಟ್ಟಾರ. ಪರಿಧಿ ನೋಡಿರಿ, ಪರಿಧಿ ನಮ್ಮ ಕ್ವಶನ್ ನೋಡ್ರಿ, ಪರಿಧಿ 22 ಕೊಟ್ಟಾರ. ಪರಿಧಿ 22 ಕೊಡೋದ್ರಿಂದ ನಾವು ಏನು ಪರಿಧಿ ಉಪಯೋಗ ಮಾಡಿಕೊಂಡು ಪರಿಧಿ ಸೂತ್ರ 2πr ಬ್ಯಾಡ್ ಮಾಡೋಕೆ ಎಲ್ಲರೂ ಪರಿಧಿ ಉಪಯೋಗ ಮಾಡ್ಕೊಂಡು ಆರು ಕಂಡುಹಿಡಿಯಬೇಕು. ಇರುವ ಚತುರ್ಥಕ, ಇದಕ್ಕೆ ಅಂತಾರೆ ಚತುರ್ಥಕ ಅಂತ ಕರೀತಾರೆ. ಚತುರ್ಥಕ ಇದು. ಚತುರ್ಥಕ 90 ಡಿಗ್ರಿ ಇರುತ್ತೆ. ಚತುರ್ಥಕ ತೀಟಾ ಕೊಟ್ಟಿರೋದಿಲ್ಲ, ನಾವೇ ತಿಳ್ಕೋಬೇಕು. ತೀಟಾ ಇಸ್ ಈಕ್ವಲ್ 90 ಡಿಗ್ರಿ ಅಂತಂದು. ಚತುರ್ಥಕ ಅಂದ್ರೆ ಒಂದೇ, ತ್ರಿಜ್ಯಾಂತರ ಖಂಡ ಅಂದ್ರೆ ಒಂದೇ. ವೃತ್ತ ಚತುರ್ಥ ಭಾಗದ ವಿಸ್ತೀರ್ಣ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದು ಮಾಡಿ ನೀವೆಲ್ಲೂ ಕಂಡುಹಿಡಿಯಬೇಕು. ಕ್ವಶನ್ ನಂಬರ್ 3 ನೋಡ್ರಿ ಎಲ್ಲರೂ. ಕ್ವಶನ್ ನಂಬರ್ 3, ಒಂದು ಗಡಿಯಾರದಲ್ಲಿ ನಿಮಿಷಿನ ಮುಳ್ಳಿನ ಉದ್ದು 14 ಸೆಂಟಿಮೀಟರ್ ಇದೆ. ನಿಮಿಷಿನ ಮುಳ್ಳು ಅಂದ್ರೆ 6 ಕೊಟ್ಟಂಗೆ. ಅದು 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. 5 ನಿಮಿಷದಲ್ಲಿ ಕ್ರಮಿಸಿದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಾಗ್ಯದ. ನೋಡಿ ಹ್ಯಾಂಗೆ ಮಾಡ್ಬೇಕದು. ಮೊದಲು ಏನು ಮಾಡಿರಿ, ಒಂದು ಗಡಿಯಾರ ತಗೋರಿ. ಕ್ವಶನ್ ನಂಬರ್ 3. ಗಡಿಯಾರ ಇದು 12, ಇದು 1, ಇದು 3, ಇದು 9, ಇದು 6 ಇಲ್ಲಿರ್ತೈತಿ. ಇದು ನಮ್ಗೆ ಎಷ್ಟು ಬಂದೈತಿ? ಇದು ನಿಮಿಷ. ಇದು ಮಾಡ ಇದ್ರದ್ದು ವಿಸ್ತೀರ್ಣ ನಾವು ಕಂಡುಹಿಡಿಯಬೇಕು. ಇದು ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ನಾವೇನು ಬೇಕು? 60 ನಿಮಿಷ. 60 ನಿಮಿಷ ಅಂದ್ರೆ ಒಂದು ಸುತ್ತ 60 ನಿಮಿಷ ಆಗ್ತದೆ. 60 ನಿಮಿಷ 60 ನಿಮಿಷ ಅಂದ್ರೆ 60 ನಿಮಿಷ ಅಂದ್ರೆ 360 ಡಿಗ್ರಿ. 1 ನಿಮಿಷ ಅಂದ್ರೆ ಎಷ್ಟು ಡಿಗ್ರಿ? 1 ನಿಮಿಷ ಇಸ್ ಈಕ್ವಲ್ ಟು 360 ಅಪೋನ್ 60. 1 ನಿಮಿಷ ಅಂದ್ರೆ 0 0 ಹೋಯ್ತು. 6 ಡಿಗ್ರಿ. 1 ನಿಮಿಷ ಅಂದ್ರೆ 6 ಡಿಗ್ರಿ. ನಮ್ಗೇನು ಬೇಕಾಗಿದೆ? 5 ನಿಮಿಷ ಹೋಯ್ತು. 5 ನಿಮಿಷ ಅದು ಡಿಗ್ರಿ ಬೇಕಾದ. 5 ನಿಮಿಷ ಅಂದ್ರೆ 5 ನಿಮಿಷ. ನಿಮಿಷ ಇಸ್ ಈಕ್ವಲ್ ಟು 5 ಗುಂಡ್ಲೆ 6 5 30 ಡಿಗ್ರಿ. 5 ನಿಮಿಷ ಅಂದ್ರೆ 30 ಡಿಗ್ರಿ. ನಾವೇನು ಮಾಡಬೇಕು ಈಗ? ಡಿಗ್ರಿ ಸಿಕ್ತು, ತೀಟಾ ಸಿಕ್ತು. ನಾವೇನು ಮಾಡಬೇಕು? ಆರ್ ಇಸ್ ಈಕ್ವಲ್ ಟು ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು 14. ಇದು 14 ಅಂದಂಗೆ. ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಆರ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್. ಈಗ ತೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ನಾವೇನು ಮಾಡ್ತೀವಿ ಈಗ? 5 ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ 5 ನಿಮಿಷದಲ್ಲಿ ಮುಳ್ಳು ಕ್ರಮಿಸಿದ ವಿಸ್ತೀರ್ಣ. 5 ನಿಮಿಷದಲ್ಲಿ
ಮುಳ್ಳು ಕಮ್ಮಿಸದ ವಿಸ್ತೀರ್ಣ ಇದ್ರದ್ದು ವಿಸ್ತೀರ್ಣ ನಾವು ಕಂಡುಹಿಡಿಯಬೇಕು. ಇಷ್ಟು ಈಕ್ವಲ್ ಟು ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೆ 30 ಡಿಗ್ರಿ, 360 ಡಿಗ್ರಿ ಇಂಟು ಪೈ ಅಂದ್ರೆ ಕೊಟ್ಟಾನು ಪೈ ಅಂದ್ರೆ ಇಲ್ಲ 22/7 ತೋರಿ. ರೇಡಿಯಸ್ ಎಷ್ಟದ 14 ಇಂಟು 14. ಇದು ಕಟ್ ಮಾಡಕ್ಕಿಲ್ಲ ಎಲ್ಲರೂ 0 0 ಹೋಯ್ತು. 3 1 3 1 6 6 ಮತ್ತು 2 6 12 2 1 2 ಮುಂದೆ 2 3 6 2 2 14. ಒಟ್ಟು ಗುಣಾಕಾರ ಮಾಡ್ಬೇಕು ನೀವು. ಏನೇನು ಬರ್ತಿಲ್ಲಿ ನೋಡ್ರಿ, ಏನೇನು ಬರ್ತಿಲ್ಲಿ ಇಲ್ಲಿ 11 ಉಳಿತು, 7 ಉಳಿತು, 14 ಉಳಿತು. 11 7 7 ಹೋಯ್ತು. 11 7 7 ಹೋಯ್ತು. 11 ಇಲ್ಲಿ ಉಳಿತು ನೋಡ್ರಿ, 11 1 ಉಳಿತು, 11 7 7 ಹೋಯ್ತು. 11 ಗುಂಡ್ಲೆ 14 ಅಪಾನ್ 3. 14 44, 11 11 4 154 ಅಪಾನ್ 3. 154 ಅಪಾನ್ 3 ಸೆಂಟಿಮೀಟರ್ ಸ್ಕ್ವೇರ್. ಇದೇನಪ್ಪ ಇದು 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 ಮಾಡಿಲ್ಲ, ದಶಮಾಂಶ ಇಟ್ಟಿಲ್ಲ, ಇದು ಭಿನ್ನರಾಶಿದಲ್ಲಿ ಮಾತಿಟ್ಟಾರ. ನೀವೇನು ಎಲ್ಲರೂ ಆರು ಕೊಟ್ಟಾರ. ಮತ್ತು ತೀಟಾ ಏನಪ್ಪ ಅಂದ್ರೆ 60 ನಿಮಿಷ. 60 ನಿಮಿಷ ಅಂದ್ರೆ 360 ಡಿಗ್ರಿ. 1 ನಿಮಿಷ ಅಂದ್ರೆ ಕಂಡುಹಿಡಿಬೇಕು. 1 ನಿಮಿಷ 6 ಡಿಗ್ರಿ ಆಗ್ತದೆ. 5 ನಿಮಿಷ ಅಂದ್ರೆ 30 ಡಿಗ್ರಿ ಆಗ್ತದೆ. 6 ಸಿಕ್ಕಂಗಾಯ್ತು, ಡಿಗ್ರಿ ಸಿಕ್ಕಂಗಾಯ್ತು. ನೀವೇನು ಮಾಡಿ 5 ನಿಮಿಷದಲ್ಲಿ 3 ಎಷ್ಟು ಕಮ್ಮಿಸ್ತಪ್ಪ ವಿಸ್ತೀರ್ಣ ಕಂಡುಹಿಡಿಬೇಕಂತ ತ್ರಿಜ್ಯಾಂತ ಕಂಡು ಆಗ್ತೈತಿ. ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. 30 ಬೈ 360 ಡಿಗ್ರಿ. ಪೈ ಅಂದ್ರೆ 22/7. 14 ಇಂಟು 14 ಅಂದ್ರೆ ಇದು ಕಟ್ ಮಾಡೋಕ್ಕಲ್ಲಿರಿ. ಏನು ಉಳಿತದು 11 ಗುಂಡ್ಲೆ 14 154 ಅಪಾನ್ 3 ಸೆಂಟಿಮೀಟರ್ ಸ್ಕ್ವೇರ್. ನೋಡ್ರಿ ಕ್ವಶನ್ ನಂಬರ್ 4. 10 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದಲ್ಲಿನ ಒಂದು ಜಾವು ವೃತ್ತ ಕೇಂದ್ರದಲ್ಲಿ ಲಂಬಕೋನ ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಲಘು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು ಮತ್ತು ಅಧಿಕ ತ್ರಿಜ್ಯಾಂತರ ಖಂಡಗಳ ವೃತ್ತಖಂಡ ಬೇರೆ, ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ = 3.14 ಎಂದು ಬಡಿಸಿ ಅಂತ ಹೇಳ್ಯಾರ. ಈಗ ನೋಡ್ರಿ, ಕ್ವಶನ್ ನಂಬರ್ 4. ನಂಬರ್ 4 ಆ್ಯಂಗಲ್ ಎಷ್ಟು ಹೇಳ್ಯಾರ 90 ಡಿಗ್ರಿ ಕೊಟ್ಟಾರ. 10 ಸೆಂಟಿಮೀಟರ್ ತ್ರಿಜ್ಯದ ಇದ್ರದ್ದು ವಿಸ್ತೀರ್ಣ ಕೇಳ್ಯಾರ. ಹಾಗೂ ಇಲ್ಲಿ ನಾನು ಕೆಂಪು ಭಾಗ ಮಾಡಿರ್ತೀನಿ. ಇದ್ರದ್ದು ಮೊದಲು ಇದ್ರ ವಿಸ್ತೀರ್ಣ ಕಂಡು ಹಿಡಿಬೇಕು. ಇದ್ರ ವಿಸ್ತೀರ್ಣ ಕಂಡು ಹಿಡಿಬೇಕು ನಾವು. ನಮ್ಗೆ ಡಿಗ್ರಿ ಅದ, ಇದು ಅದ ಲಘು ವೃತ್ತಖಂಡದ ವಿಸ್ತೀರ್ಣ. ನೋಡ್ರಿ, ನಮಗೇನು ಕೊಟ್ಟು ತೀಟಾ ಎಷ್ಟದ, ತೀಟಾ 90 ಡಿಗ್ರಿ ಅದ. ಆರ್ ಎಷ್ಟದ 10 ಸೆಂಟಿಮೀಟರ್ ಅದ. ಪರಿಹಾರ ಲಘು ವೃತ್ತಖಂಡದ ವಿಸ್ತೀರ್ಣ. ಲಘು ವೃತ್ತಖಂಡದ ವಿಸ್ತೀರ್ಣ = ಲಘು ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ. ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ OAB ವಿಸ್ತೀರ್ಣ. OAB ತ್ರಿಕೋನ ಅದಲ್ಲ, ಈ ತ್ರಿಕೋನದ ವಿಸ್ತೀರ್ಣ ಕಳೆದು ಬಿಡಬೇಕು.
ಇದು ಹೋಲ್ ಇದ್ರಾಗ ಪೂರ್ತಿ ಇದು ತ್ರಿಜ್ಯಾಂತ ಖಂಡ ಇದು 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 ಲಘು ವೃತ್ತಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಲಘು ತ್ರಿಜ್ಯಾಂತ ಖಂಡ ವಿಸ್ತೀರ್ಣ. ಇದು ಪೂರ್ತಿ ತ್ರಿಜ್ಯಾಂತ ಖಂಡ ಇಲ್ಲಿಂದ ಇಲ್ಲಿ ತನಕ ಎಷ್ಟು ನಮ್ಗೇನು ಬೇಕಾದ ಇಷ್ಟೇ ಬೇಕಾಗ್ಯದ. ಅದಕ್ಕೆ ಹೋಲ್ ಒಳಗೆ ಇದು ಕಳೆದು ಬಿಡ್ಬೇಕು, ತ್ರಿಕೋನ ಕಳೆದು ಬಿಡ್ಬೇಕು. ಮೈನಸ್ ತ್ರಿಕೋನ ಎ ಬಿ ತ್ರಿಕೋನ ಓ ಎ ಬಿಯ ತ್ರಿಕೋನ ಓ ಎ ಬಿಯ ವಿಸ್ತೀರ್ಣ ನೋಡಲಿ. ಇದ್ರ ಫಾರ್ಮುಲಾ ಏನಪ್ಪ, ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ 1/2 ಬೇಸ್ ಇಂಟು ಹೈಟ್. ಥೀಟಾ ಎಷ್ಟದಲ್ಲಿ 90 ಡಿಗ್ರಿ ಅಪಾನ್ 360 ಡಿಗ್ರಿ ಇಂಟು ಪೈ ಅಂದ್ರೆ 3.14 ಕೊಟ್ಟಾರ. ರೇಡಿಯಸ್ 10 ಇಂಟು 10 ಮೈನಸ್ 1/2 ಬೇಸ್ 10 ಹೈಟು 10 ಅನ್ನೋದು ಇದು ಲಂಬಕೋನ ತ್ರಿಭುಜದಾಗ ಬೇಸ್ ಇಂಟು ಹೈಟ್ ತೊಗೋಬೇಕು. ವಿಚಾರ ಮಾಡಬಾರ್ದು. 0 0 ಹೋಯ್ತು, 9 1 9 4 ಹಿಂಗೆ ಕಟ್ ಮಾಡೋಕೆ ಕಲಿಬೇಕು ಎಲ್ಲರೂ. ಮುಂದೆ ನೋಡು 2 2 2 5 2 1 2 5 ಇಸ್ ಈಕ್ವಲ್ ಟು ಏನು ಉಳಿತಿಲ್ಲಿ 3.14 ಇಂಟು 25 ಮೈನಸ್ 2 1 2 10 ಎಷ್ಟು ಉಳಿತು 10 50. ಇದಕ್ಕೆ ಎರಡು ಗುಣಾಕಾರ ಮಾಡಿರಿ. ಎರಡು ಗುಣಾಕಾರ ಮಾಡಿರಿ ಎಷ್ಟು ಬರ್ತದೆ ನೋಡಿರಿ. ಗುಣಾಕಾರ ಮಾಡಿ ಕಲಿಬೇಕು ನೀವೆಲ್ಲರೂ. 3.14 ಇಂಟು 20 ಕಲಿ 78.5 ಬರ್ತೈತಿ ಮೈನಸ್ 50. ಒಂದು ಕಳೆದು ಬಿಡ್ರಿ. ಒಂದು ಕಳೆದ್ರೆ 28.5 ಸೆಂಟಿಮೀಟರ್ ಸ್ಕ್ವೇರ್. ಏನಿದು ಲಘು ವೃತ್ತಖಂಡದ ವಿಸ್ತೀರ್ಣ. ಇದ್ರ ವಿಸ್ತೀರ್ಣ ಲಘು ವೃತ್ತಖಂಡದ ವಿಸ್ತೀರ್ಣ 28.5 ಸೆಂಟಿಮೀಟರ್ ಸ್ಕ್ವೇರ್. ಸೆಕೆಂಡ್ ನೋಡ್ರಿ, ಅಧಿಕ ವೃತ್ತಖಂಡದ ವಿಸ್ತೀರ್ಣ ಕೇಳ್ಯಾರ ಅವರು. ಒಂದು ಲಘು ವೃತ್ತಖಂಡ ಆಯಿತು, ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ಅಧಿಕ ತ್ರಿಜ್ಯಾಂತ ಖಂಡ ನೋಡಿ ಎರಡನೇದು. ಸೆಕೆಂಡ್ ಒನ್ ಅಧಿಕ ತ್ರಿಜ್ಯಾಂತ ಖಂಡ ವಿಸ್ತೀರ್ಣ ಅಂದ್ರೆ ಇದೆಷ್ಟದ, ಇದು 90 ಡಿಗ್ರಿ ಅದ. ಇದು ಬಿಟ್ಟು ಉಳ್ಕಾದೆಲ್ಲ, ಇದು ಬಿಟ್ಟು ಉಳ್ಕಾದ್ದು ಇದ್ರ ವಿಸ್ತೀರ್ಣ ಕಂಡು ಹಿಡಿಬೇಕು. ಅಧಿಕ ತ್ರಿಜ್ಯಾಂತ ಖಂಡ ವಿಸ್ತೀರ್ಣ ಇದ್ರ ತೀಟ ಏನಿರ್ತೈತಿ, ಟೋಟಲ್ 360 ಡಿಗ್ರಿ ಇರ್ತೈತಿ. ಮೈನಸ್ ಇದು 90 ಕಳಿಬೇಕು. ಇದ್ರ ತೀಟ ಏನು ಬತ್ತು 270. ಆರು ಹತ್ತೆ ತೊಗೋಬೇಕು. 10 ಸೆಂಟಿಮೀಟರ್. ತೀಟ 270 ಡಿಗ್ರಿ. ನಾವೇನು ತಗೋಬೇಕು, ಅಧಿಕ ವೃತ್ತಖಂಡದ ವಿಸ್ತೀರ್ಣ, ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ನೋಡ್ರಿ, ಅಧಿಕ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ. ಅಧಿಕ ಆಗಲೇ ಲಘು ವೃತ್ತಖಂಡ ಇತ್ತು. ಆಗ ಲಘು ವೃತ್ತಖಂಡ, ಇದು ತ್ರಿಜ್ಯಾಂತ ಖಂಡ. ಅಧಿಕ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ. ಖಂಡಗಳ ವಿಸ್ತೀರ್ಣ ಈಕ್ವಲ್ ಟು ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಬೈ ಥೀಟಾ ಅಂದ್ರೆ ಎಷ್ಟು 270 ಡಿಗ್ರಿ ಬಂದದ. 360 ಡಿಗ್ರಿ ಪೈ ಅಂದ್ರೆ 3.1 ಉಪಯೋಗ ಮಾಡ್ತಾ ಹೇಳ್ಯಾರ. 10 ಇಂಟು 10 ಎಷ್ಟು ಬರ್ತದೆ ನೋಡ್ರಿ. 0 0 ಹೋಯ್ತು, 9 3 9 4 3/4 ಇಂಟು 314/100 ಮಾಡ್ಕೋತೀನಿ. ಯೂನಿಟ್ 10 100 ಬಿಡಿ 10 100 ಇಂಟು 10 100 ಇದು 100 ಆಯಿತು. ಈಗ ನೋಡ್ರಿ, ಈಗ ನೋಡಿ ಕ್ಯಾನ್ಸಲ್ ಆಯಿತು. 2 ಎಳೆ 4, 2 1 2, 2 5 10, 2 14, 157 ಎಷ್ಟಾಯಿತು ಗುಂಡ್ಲೆ 3 ಅಪೋನ್ 2 ಆಯಿತು. 3 ಗುಂಡ್ಲೆ 157 2 ಇದು ಗುಣಾಕಾರ ಮಾಡಿ ಇದು ಮಾಡಿರಿ. 235.5 ಸೆಂಟಿಮೀಟರ್ ಸ್ಕ್ವೇರ್. ಇದಕ್ಕೆ 157 ಗುಂಡ್ಲೆ 3 ಮಾಡಿರಿ.
ಆಮೇಲೆ 2ರಲ್ಲಿ ಭಾಗ ಮಾಡಿರಿ. 2ರಲ್ಲಿ ಭಾಗ ಮಾಡಿದ್ರೆ ಎಷ್ಟು ಬರ್ತದೆ ನಮ್ಗೆ ಉತ್ತರ ಅಂದ್ರೆ 235.5 ಸೆಂಟಿಮೀಟರ್ ಬರ್ತದೆ. ಇದೇನದು ಅಧಿಕ ತ್ರಿಜ್ಯ ಖಂಡಗಳ ವಿಸ್ತೀರ್ಣ. ಕ್ವಶನ್ ನಂಬರ್ 5 ನೋಡ್ರಿ. 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಕಂಸು ತ್ರಿಜ್ಯ ಉದ್ದ 21 ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನ ಉಂಟು ಮಾಡುತ್ತದೆ. 60 ಡಿಗ್ರಿ ಮಾಡ್ತದೆ. ಕಂಸದ ಉದ್ದ ಕಂಡುಹಿಡಿಯಬೇಕು. ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ, ಆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಮತ್ತು ಮೂರನೇದು ಅನುರೂಪ ಜ್ಯಾದಿಂದ ಉಂಟಾದ ವೃತ್ತಖಂಡ ವಿಸ್ತೀರ್ಣ ಕಂಡುಹಿಡಿ. ನಿಮ್ಗೆ ತ್ರಿಜ್ಯಾಂತರ ಖಂಡ ವೃತ್ತಖಂಡ ಎರಡು ಗೊತ್ತಾಗಬೇಕು ನಿಮ್ಗೆ ಇಷ್ಟೇ. ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ 5. ನಡುವಿನ ಕೋನ 60 ಡಿಗ್ರಿ ಕೊಟ್ಟಾರ. 21 ಇಲ್ಲಿ ಒಂದು ಜಾ ಮಾಡ್ಯಾರ. ಇದಕ್ಕೆ ಏನು ಇದಕ್ಕೆ ಅಂತಾರ, ಇದಕ್ಕೆ ವೃತ್ತಖಂಡ ಅಂತ ಕರೀತಾರೆ. ಕೆಂಪು ಡ್ಯಾಕ್ಸ್ ಮಾಡಿಲ್ಲ, ಇದು ವೃತ್ತಖಂಡ. ಖಂಡ O A C B OACB ಇದಕ್ಕೆ ಅಂತಾರೆ ತ್ರಿಜ್ಯಾಂತರ ಖಂಡ. ಇದು ಪೂರ್ತಿ ಹಿಂಗೆ ತೆಗಿತಿರಲ್ಲ, ಇದು ಭಾಗ, ಈ ಭಾಗ ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ. ನಮಗೇನು ಕೇಳ ಒಂದೇದು ನೋಡ್ರಿ. ಒಂದೇದು ಏನು ಕೇಳ್ಯಾರ ಕ್ವಶನ್ನ, ಇಲ್ಲಿ ನೋಡಿ ಮತ್ತೊಮ್ಮೆ ಹೇಳ್ತೀನಿ. ಒಂದೇನು ಏನು ಕೇಳ್ಯಾರ, 21 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಒಂದು ಕಂಸು ವೃತ್ತ ಕೇಂದ್ರ 60 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ಅದು ಕಂಸದ ಉದ್ದ ಕೇಳ್ಯಾರ. ಕಂಸದ ಉದ್ದ ನಾವು ಕಂಡು ಹಿಡಿಬೇಕು. ಕಂಸದ ಉದ್ದ ACB, ಕಂಸದ ಉದ್ದ ಇದು ಕಂಸ ಉದ್ದ. ಕಂಸ ಉದ್ದ ಕಂಡು ಒಂದೇದು. ಕಂಸದ ಉದ್ದ ACB is equal to theta by 360 degree into 2πr. ನಾವೆಲ್ಲ ಫಾರ್ಮುಲಾ ಒಂದು ಕಡೆ ಬರ್ಸಿ ನೋಡ್ರಿ, ಎಲ್ಲರೂ ಲಕ್ಷ ಓದ್ರಿ. ತೀಟಾ ಬೈ ತೀಟಾ ಅಂದೆಷ್ಟು 60 ಡಿಗ್ರಿ ಅಪೋನ್ 360 ಡಿಗ್ರಿ 2 ಇಂಟು ಪೈ ಅಂದ್ರೆ ಏನು ಹೇಳ್ಯಾರ, ಪೈ ಅಂದ್ರೆ 22 ಕೊಟ್ಟಾರ ನೋಡ್ರಿ. ಪೈ ಅಂದ್ರೆ ಏನು ಕೊಟ್ಟಾರ ಕೊಟ್ಟಿಲ್ಲ. 2 ಅದು 22 ಅಂಶ ಇಟ್ಟು ಹೋಗ್ಬೇಕು ಬೆಲೆ ಕೊಡ್ಲಿಕ್ಕಂದ್ರೆ. 6 ಅಂದ್ರೆ ಏನದಲ್ಲಿ 6 21, 6 ಅಂದ್ರೆ 21, 7 ಒಂದಲೇ 7 3 20 ಕಟ್ ಆಗ್ತಿ. 0 0 ಹೋಯ್ತು. 6 ಒಂದಲೇ 6 36 ಎಷ್ಟಾಯ್ತು ನೋಡ್ರಿ. 2 ಒಂದಲೇ 2 3 6 3 3 ಹೋಯ್ತು. ಈಕ್ವಲ್ ಟು ಎಷ್ಟು ಗೊತ್ತೆಲ್ಲ ಕೂಡಿ ಇಲ್ಲಿ ಎಷ್ಟು ಉಳಿತು 22 ಉಳಿತು. 22 ಸೆಂಟಿಮೀಟರ್. ಇದು ಬಟ್ಟೆ ಸೆಂಟಿಮೀಟರ್ದಾಗ ಇರ್ತೈತಿ ಉದ್ದ ಸೆಂಟಿಮೀಟರ್ ಅಂತ ಬರೀಬೇಕು. ಸೆಕೆಂಡ್ ನೋಡ್ರಿ. ಸೆಕೆಂಡ್ ಏನು ಹೇಳೋರು, AB ಕಂಸದಿಂದ AB ಉಂಟ ತ್ರಿಜ್ಯಾಂತರ ವಿಸ್ತೀರ್ಣ. AB ಕಂಸದಿಂದ AB ಅದು ಕಂಸದಲ್ಲ, ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ಕಂಡು ಹಿಡಿಬೇಕು. ಸದ್ಯ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ AB ಕಂಸದಿಂದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. AB ಕಂಸದಿಂದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ is equal to theta by 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಅಂದ್ರೇನು, AB ಕಂಸ ಅಂದ್ರೆ OABC ಅಂದಂಗೆ. OABC ಪೂರ್ತಿ ಇದು ತ್ರಿಜ್ಯಾಂತರ ಖಂಡ ಅದ. ಇದಕ್ಕೆ ಹಿಂಗೆ ಮಾಡಿದಕ್ಕೆ ತ್ರಿಜ್ಯಾಂತರ ಖಂಡ. ಇಲ್ಲಿ ನೋಡ್ರಿ, OABC ಇದ್ದ ತೀಟಾ ಎಷ್ಟು ಕೊಟ್ಟಾರ, ತೀಟಾ 60 ಡಿಗ್ರಿ ಕೊಟ್ಟಾರ. 60 ಅಪೋನ್ 360 ಡಿಗ್ರಿ. ಪೈ ಅಂದ್ರೆ 22/7
ರೇಡಿಯಸ್ 21 ಗುಂಡ್ಲೆ 21 ಮಾಡ್ಕೋರಿ. 0 0 ಕಟ್ ಮಾಡಿರಿ. ಅದೇ 6 36 6 30 7 7 3 21 3 3 6 2 ಹಿಂಗೆಲ್ಲ ಕಟ್ ಆಗಿಬಿಡತೈತಿ. ಏನು ಉಳಿತಪ್ಪ ಗುಣಾಕಾರ ಮಾಡಿರ್ಲಾರು. ಏನು ಉಳಿತು ನೋಡ್ರಿ, ಇಲ್ಲಿ 11 ಉಳಿತು, ಇಲ್ಲಿ 21 ಉಳಿತು. 11 11 11 11 11 22 23 231 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾದಲ್ಲ. ಇದು ಸೆಂಟಿಮೀಟರ್ ಸ್ಕ್ವೇರ್ದಲ್ಲಿ ಹೇಳಬೇಕು. ಮೂರನೇ ನೋಡ್ರಿ, ವೃತ್ತಖಂಡದ ವಿಸ್ತೀರ್ಣ. ಇಷ್ಟೇ ವೃತ್ತಖಂಡ ವಿಸ್ತೀರ್ಣ ಕಂಡುಹಿಡಿಯಬೇಕು. ವೃತ್ತ ತ್ರಿಜ್ಯಾಂಧ ಖಂಡದ ವಿಸ್ತೀರ್ಣ ಬಂದೈತಿ 231. ಅದ್ರಾಗ ತ್ರಿಕೋನ ವಿಸ್ತೀರ್ಣ ಕಂಡುಹಿಡಿಯಬೇಕು. ತ್ರಿಕೋನ ಯಾವಾಗಲೂ 60 ಡಿಗ್ರಿ ಇದ್ರೆ, ನಡುವಿನ ಕೋನ ತ್ರಿಕೋನ 60 ಡಿಗ್ರಿ ಇದ್ರೆ ಅದು ಇಕ್ವಿಲ್ಯಾಟ್ ಟ್ರ್ಯಾಂಗಲ್, ಸಮಬಾಹು ತ್ರಿಭುಜ ತೆಗೆದುಕೊಳ್ಳಿ. ಯಾಕಂದ್ರೆ 60 ಇತ್ತಂದ್ರೆ ಇವೆರಡೂ ಬಾಹುಗಳು ಸಮ ಇರ್ತಾವೆ, ತ್ರಿಜ್ಯಗಳು. ಇವೆರಡೂ ಕೋನಗಳು 60 60 ಇರ್ತಾವೆ. ಎಲ್ಲ ಡಿಗ್ರಿ 60 ಆಯಿತು ಅಂತ ಏನಂತೇಳಿ, ಯಾವಾಗಲೂ ನಡುವಿನ ಕೋನ 60 ಡಿಗ್ರಿ ಬಂದ್ರೆ ಇದು ಸಮಬಾಹು ತ್ರಿಭುಜದ ವಿಸ್ತೀರ್ಣ ತಿಳ್ಕೋಬೇಕು. ಸಮಬಾಹು ತ್ರಿಭುಜ ವಿಸ್ತೀರ್ಣ ತಿಳ್ಕೊಂಡು ನೀವು ಮಾಡಬೇಕು. ಮೂರನೇದು ನೋಡ್ರಿ, ಥರ್ಡ್ ವೃತ್ತಖಂಡದ ವಿಸ್ತೀರ್ಣ ಬೇಕು ನಮ್ಗೆ. ವೃತ್ತಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂಧ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಕೋನ ಒ ಎ ಬಿಯ ವಿಸ್ತೀರ್ಣ ಕಳಿಬೇಕು. ಒ ಎ ಬಿಯ ವಿಸ್ತೀರ್ಣ ನಾವು ಕಳಿಬೇಕು. ಇದ್ರಾಗ ಒ ಎ ಬಿ ವಿಸ್ತೀರ್ಣ ಕಳೆದು ಬಿಡ್ಬೇಕು. ಹಿಂಗೆ ನಮ್ಗೇನು ಸಿಗ್ತೈತಿ ಹಂಗದಲ್ಲ. ಇದ್ರಾಗಿದು ನಮ್ಗಿದು ಬೇಕಾಗಿ ಸದ್ದ. ಇದು ಒ ಎ ಬಿ ವಿಸ್ತೀರ್ಣ ತ್ರಿಜ್ಯಾಂತ, ಇದು ವೃತ್ತಖಂಡ ಬೇಕಾಗಿದೆ. ವೃತ್ತಖಂಡ ವಿಸ್ತೀರ್ಣ ಇದು ಒ ಎ ಬಿ ವಿಸ್ತೀರ್ಣ ಕಳೆದು ಬಿಡಬೇಕು. ಒ ಎ ಬಿ ಎಂಬ ಇಕ್ವಿಲ್ಯಾಟ್ ಟ್ರಯಾಂಗಲ್ ಆಗ್ತೈತಿ ನಮ್ದು. ತ್ರಿಜ್ಯಾಂತ ಖಂಡ ವಿಸ್ತೀರ್ಣ ಕಂಡು ಹಿಡಿದೇವೆ ನಾವು 231 ಮೈನಸ್ ಏನಪ್ಪ ಇದು ಯಾವುದು ಸಮಬಾಹು ತ್ರಿಭುಜ ವಿಸ್ತೀರ್ಣ. ಒ ಎ ಬಿ ಸಮಬಾಹು ತ್ರಿಭುಜ ಆಗ್ತದೆ. ಅದ್ರದ್ದು ವಿಸ್ತೀರ್ಣ ಏನಪ್ಪ √3 a²/4 √3 a²/4 ನೆನ್ಪು ಬಿಡೋ ಫಾರ್ಮುಲಾ ಇದು. √3 a² ಸಮಬಾಹು ತ್ರಿಭುಜದ √3 a²/4 231 ನಂಬರ್ ನೋಡ್ರಿ. 231 ಮೈನಸ್ √3 a²/4 231 ಮೈನಸ್ √3 ಎ ಅಂದರೆ ಏನಪ್ಪ 21 ಗುಂಡ್ಲೆ 21 21 ಸ್ಕ್ವೇರ್. 231 ಮೈನಸ್ ಅಪಾನ್ 4 √3 ಇಂಟು 231 ಅಂದ್ರೆ 441 ಆಯ್ತು. 441/4 441/4 ಇದೇನು ಹೇಳ್ತಾರೆ, ಇದೇನು ಸಂಕ್ಷಿಪ್ತ ಮಾಡ್ಲಿಕ್ಕೆ ಹೋಗಿಲ್ಲ. ದಿಸ್ ಈಕ್ವಲ್ ಟು 231 ಮೈನಸ್ √3 441 √3 ಹಿಂಗೆ ಮಾಡಿರಿ. 441 √3 ಅಪಾನ್ 4 ಸೆಂಟಿಮೀಟರ್ ಸ್ಕ್ವೇರ್. ಇದು ವೃತ್ತಖಂಡದ ವಿಸ್ತೀರ್ಣ. ಸಮಬಾಹು ತ್ರಿಭುಜ ವಿಸ್ತೀರ್ಣ ಬ್ಯಾಟ್ ಮಾಡಬೇಕು. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನು √3 a²/4 ಅಂದ್ರೆ √3 a²/4 ಎ ಅಂದರೆ ಬಾಹುವಿನ ಅಳತೆ. ಬಾಹುವಿನ ಅಳತೆ ಕೊಟ್ಟಾರ. ಇದು ಯಾವಾಗ ನಡುವಿನ ಕೋನ ಹಿಂಗದಲ್ಲ, ಹಿಂಗದ 60 ಕೊಟ್ಟಿರ್ತಾರೆ. 60 ಕೊಟ್ಟಾಗ ಎರಡು ಬಾಹುಗಳು ಸಮ ಆತಾವ. ಸಮಾಗಣ ಏನಂತ ತ್ರಿಕೋನ 3 ಕೋನ ಮೊದಲು 180 ಇರ್ತದೆ. ಇದನ್ನು 60 ಆಗ್ತದೆ, ಇದನ್ನು 60. ಆದ್ದರಿಂದ ಈ ನಡುವಿನ ಕೋನ 60 ಕೊಟ್ಟಾಗ ಸಮಬಾಹು ತ್ರಿಭುಜ ಆಗ್ತದೆ. ಲಂಬ ಕೋನ ತ್ರಿಭುಜ ವಿಸ್ತೀರ್ಣ 1/2 ಪಾದ ಗುಂಡ್ಲೆ ಎತ್ತರ. ಸಾದಾ ತ್ರಿಭುಜ ವಿಸ್ತೀರ್ಣ 1/2 ಪಾದ ಗುಂಡ್ಲೆ ಎತ್ತರ. ಇದೊಂದೇ ಸಮಬಾಹು ತ್ರಿಭುಜ ವಿಸ್ತೀರ್ಣ √3 a²/4 ಎ ಅಂದರೆ ಒಂದು ಬಾವಿನ
ಅಳತೆ ತಿಳ್ಕೊಂಡು ಮಾಡಬೇಕು ನೀವೆಲ್ಲರೂ. ಕ್ವಶನ್ ನಂಬರ್ 6 ನೋಡ್ರಿ. 15 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ = 3.14 ಹಾಗೂ √3 = 1.73 ಕೊಟ್ಟಾರ. ಅಂದ್ರೆ ಇಲ್ಲಿ ಏನು ಕೇಳ್ಯಾರ, ಲಘು ವೃತ್ತಖಂಡ ಅಧಿಕ ವೃತ್ತಖಂಡ, ತ್ರಿಜ್ಯಾಂಧ್ರಖಂಡ ಕೈಲ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ನೋಡ್ರಲ್ಲ ಹೆಂಗೆ ಮಾಡಬೇಕದು. ನಂಬರ್ 6 ಕ್ವಶನ್ ನಂಬರ್ 6. ಓ 15 ಕೊಟ್ಟಾರ. 15 ಕೊಟ್ಟಾರ. ನಮ್ಗೆ ಇದ್ರ ವಿಸ್ತೀರ್ಣ ಕೇಳ್ಯಾರ ಅವ್ರು. ಏನು ಇಲ್ಲಿ ಗರಿ ಮಾಡಿರ್ತು ನೋಡ್ಲಿ, ಇದ್ರ ವಿಸ್ತೀರ್ಣ ಕೇಳ್ಯಾರ ಲಘು ವೃತ್ತಖಂಡ. ಒಂದು ಇದು ಬಿಟ್ಟು ಮತ್ತೊಂದು ಕೇಳ್ಯಾರ. ಇದು ನೋಡ್ರಿ, ಇದು ವಿಸ್ತೀರ್ಣ ಕಂಡಿಡ್ಬೇಕಾದ್ರೆ ಇದು ನಡುವಿನ ಆ್ಯಂಗಲ್ ಎಷ್ಟು ಕೊಟ್ಟರೆ 60 ಡಿಗ್ರಿ ಕೊಟ್ಟು 60 ಡಿಗ್ರಿ ಅಂತ ಹೇಳಿ ನಾನು ಸಂಭವ ತ್ರಿಭುಜ ವಿಸ್ತೀರ್ಣ ಅಂತ ಹೇಳಿ ನಾನು ಲಘು ವೃತ್ತಖಂಡದ ವಿಸ್ತೀರ್ಣ ಕಂಡಿಡ್ಬೇಕು ನೀವೆಲ್ಲರೂ. ಲಘು ವೃತ್ತಖಂಡದ ವಿಸ್ತೀರ್ಣ ನೋಡಿ ಹೆಂಗೆ ಮಾಡಬೇಕು. ಅದಕ್ಕೆ 2 ಭಾಗ. ಲಘು ವೃತ್ತಖಂಡದ ವಿಸ್ತೀರ್ಣ. ಲಘು ವೃತ್ತಖಂಡ ವಿಸ್ತೀರ್ಣದಾಗ ನಾ ಪೂರ್ತಿ ತ್ರಿಜ್ಯಾಂಧ್ರಖಂಡ ತೊಗೋಬೇಕಿದು. OABP ಅನ್ರಿ. ತ್ರಿಜ್ಯಾಂಧ್ರಖಂಡದ ವಿಸ್ತೀರ್ಣ ಮೈನಸ್ = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಒಳಗೆ ಸಂಭಾವ್ಯ ತ್ರಿಭುಜ ವಿಸ್ತೀರ್ಣ ಕಡಿಬೇಕು ಮೈನಸ್ ಸಮಬಾಹು ತ್ರಿಭುಜ OAB ಇದ ವಿಸ್ತೀರ್ಣ. ದಿಸ್ = θ/360 ಡಿಗ್ರಿ ಇಂಟು πr² ಮೈನಸ್ √3a²/4. √3a²/4. ಥೀಟಾ ಎಷ್ಟು ಕೊಟ್ರೆ 60 ಡಿಗ್ರಿ ಅಪಾನ್ 360 ಡಿಗ್ರಿ 22/7 ಅಂದ್ರೆ 3.14 ಕೊಟ್ಟಾರಲ್ಲ ಆಗಲಿ. ಪೈ ಅಂದ್ರೆ 3.14 ಕೊಟ್ಟಾರ. ಪೈ ಅಂದ್ರೆ 3.14 ಕೊಟ್ಟಾರ. √3 ಬೆಲೆಯನ್ನು ಕೊಟ್ಟಾರ. √3 ಅಂದ್ರೆ √3 = 1.73 ಕೊಟ್ಟಾರ. √3 ಬೆಲೆ 1.73 ಕೊಟ್ಟಾರ ಅವರು. ಪೈ ಅಂದ್ರೆ 3.14. ರೇಡಿಯಸ್ 15 × 15 ಮೈನಸ್ 1.73 ಕೊಟ್ಟಾರ. ಏನೋ ಒಂದು ಭಾವನೆ 15 × 15 ಅಪಾನ್ 4. ಇವುಗಳನ್ನು ನೀವು ಕಟ್ ಮಾಡ್ಲಿಕ್ಕೆ ಕಲಿಬೇಕು. 0 0 ಹೋಯ್ತು. 6 1 6 36. ಆಮೇಲೆ 7 8 4 4 8 9 2 3 3 6 3 1 3 3 3 1 3 3 9 3 8 24 ಹಿಂಗೆ ಹೋಗ್ತದೆ. 3 8 3 1 3 2 ಉಳಿತು 1 ಉಳಿತು 3 3 9 2 ಉಳಿತು 3 3 9 3 8 24 ಹಿಂಗೆ ಬರ್ತದೆ. ಎಲ್ಲ ಕೂಡ ಏನು ಬರ್ತದೆ, ಇದು ಎಲ್ಲ ಉಳಿದಿದ್ದಲ್ಲ ಇಂಟು 15 × 15 ಕಟ್ ಮಾಡಿದಲ್ಲಿ ಇಂಟು ಮಾಡಿರಿ ಏನು ಬರ್ತದೆ. ದಿಸ್ = 117.75 ಬರ್ತೈತಿ. 117.5 ಮೈನಸ್ ಇದ್ರದ್ದು ಗುಣಾಕಾರ ಮಾಡಿಕೊಂಡು ನೀವೇನು ಮಾಡಿರಿ ಎರಡಲೆ ಭಾಗಾಕಾರ ಮಾಡಬೇಕು. ಅವಾಗ ಏನು ಬರ್ತದೆ ಅಂದ್ರೆ 97.3125. ಇದ್ರಾಗ ಒಂದು ಕಳಿಲಾಕ ಕಲಿಬೇಕು ನೀವೆಲ್ಲರೂ. 20.43
0.75 ಬರುತ್ತೆ ಸೆಂಟಿಮೀಟರ್ ಸ್ಕ್ವೇರ್. ಇದು ಲಘು ವೃತ್ತಖಂಡದ ವಿಸ್ತೀರ್ಣ. ಈಗೇನು ಮಾಡಬೇಕು, ಅಧಿಕ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಎರಡು ನೋಡ್ರಿ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಹಿಂಗದಲ್ಲ, ಹಿಂಗೆ ಮಾಡಿರಿ. ಇದ್ರದ್ದು ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಯೋಕೆ ನಾವೆಲ್ಲ ಇನ್ನು ಇದು ಕಂಡುಹಿಡಿಯಬೇಕು. ಇದು ನಾವೇನೇ ಕಂಡು ಹಿಡಿದೀವಿ, ಇದು ಕಂಡು ಹಿಡಿದೀವಲ್ಲ, ಇದು ಕಳೆದು ಬಿಡ್ಬೇಕು ನಾವು. ಇದು ಕಳೆದ್ರೆ ನಮ್ಗೇನು ಸಿಗ್ತೈತಿ, ಅಧಿಕ ವೃತ್ತಖಂಡದ ವಿಸ್ತೀರ್ಣ ಸಿಗ್ತೈತಿ. ಅಧಿಕ ವೃತ್ತಖಂಡದ ವಿಸ್ತೀರ್ಣ = ಬರಬೇಕು ಅಂದ್ರೆ ವೃತ್ತದ ವಿಸ್ತೀರ್ಣದಾಗ ಕಳೆದು ಬಿಡ್ಬೇಕು. ಇದು ಭಾಗ ಕಳೆದು ಬಿಡೋದು ಬಂದುಬಿಡ್ತೈತಿ ನೋಡ್ರಿ. ಸೆಕೆಂಡ್ ಪಾರ್ಟ್, ಅಧಿಕ ವೃತ್ತಖಂಡದ ವಿಸ್ತೀರ್ಣ = ಅಧಿಕ ವೃತ್ತಖಂಡ ವಿಸ್ತೀರ್ಣ = ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಮೈನಸ್ ಏನಕ್ಕೂ ಲಘು ವೃತ್ತಖಂಡದ ವಿಸ್ತೀರ್ಣ. ಲಘು ವೃತ್ತಖಂಡದ ವಿಸ್ತೀರ್ಣ ನಾವು ಕಳೆದಬೇಕು. πr² ಮೈನಸ್ ಲಘು ವೃತ್ತಖಂಡ ವಿಸ್ತೀರ್ಣ. ಈಗ ನಾವು ಮಾಡೇನು 20 ಪಾಯಿಂಟ್ ನೋಡ್ರಿ, ಏನು ಮಾಡೀವಿ 20.4375 ಮಾಡಿಲ್ಲ, ಅದನ್ನ ಕಳೆದು ಬಿಡಬೇಕು. ಏನಾಯ್ತು ನೋಡ್ರಿ, π - 20.4375 24 ಕಳಿಬೇಕು. ಇದೇನಾಗ್ತದ, π ಅಂದ್ರೆ 3.14 ಇಂಟು ರೇಡಿಯಸ್ ಎಟ್ ಕೊಟ್ಟಾರ 15 × 15 - 20.4375 ಕಡೀರಿ. ಇದು ಗುಣಾಕಾರ ಮಾಡಿರಿ 706. ಗುಣಾಕಾರ ಕಲಿಬೇಕು ಎಲ್ಲರೂ ಮಾಡ್ಲಿಕ್ಕೆ. ನಮ್ಗೆ ಇಲ್ಲಿ ಮಾಡ್ಕೋದು ಲೇಟ್ ಭಾಳ ಆಗ್ತೈತಿ. 20.4375 ಕಳೆದು ಬಿಡಬೇಕು ಅಂದ್ರೆ ಒಂದು ಎಷ್ಟು ಉಳಿತದೆ, 686.0625 ಬರ್ತೈತಿ ಸೆಂಟಿಮೀಟರ್ ಸ್ಕ್ವೇರ್. ಇದು ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಕ್ವಶ್ಚನ್ ನಂಬರ್ 7 ನೋಡ್ರಿ. 12 ಸೆಂಟಿಮೀಟರ್ ತ್ರಿಜ್ಯ ಇರುವ 12 ಸೆಂಟಿಮೀಟರ್ದ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ಕೇಂದ್ರದಲ್ಲಿ 120 ಡಿಗ್ರಿ ಕೋನ ಉಂಟು ಮಾಡುತ್ತದೆ. ಕೇಂದ್ರದಾಗ ಉಂಟಾದ ವೃತ್ತಖಂಡ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. π ಅಂದ್ರೆ 3.14, √3 = 1.73 ತಗೋತೇಳಿ 1.73 ತಗೋತೇಳ್ಯಾರ. ಇದು ಸ್ವಲ್ಪ ಕ್ವಶನ್ ವಿಚಿತ್ರ. 120 ಡಿಗ್ರಿ ಅದ, 60 ಡಿಗ್ರಿ ತೊಗೋತಿದ್ವಿ, 90 ಡಿಗ್ರಿ ತೊಗೋತೀವಿ, ಈಜಿ ಆಗ್ತಿತ್ತು. 120 ಡಿಗ್ರಿದಿಂದ ಸೈನ ಕಾಸ ಇದು ಟ್ರಿಗ್ನಾಮೆಟ್ರಿ ತೆಗೆದುಕೊಂಡು ನಾವು ಮಾಡಬೇಕಾಗ್ತೈತಿ. ಇಲ್ಲಿ ನೋಡ್ಲಿಕ್ಕೆ ಕೊಟ್ಟು ಅದೊಂದು ಫಾರ್ಮುಲಾ ನೀವು ಎಲ್ಲರೂ ನೆನ್ಪಿಡಬೇಕು. ಹ್ಯಾಂಗೆ ಮಾಡಬೇಕು ಹೇಳ್ತೀನಿ. ಕ್ವಶ್ಚನ್ ನಂಬರ್ 7. ನಡುವಿನ ಕೋನ 120, 12 ಕೊಟ್ಟಾರ. π ಅಂದ್ರೆ ಏನು ಕೊಟ್ಟಾರ, π ಬೆಲೆ 3.14, π ಅಂದ್ರೆ 3.14 ಯೂಸ್ ಮಾಡ್ತಿದ್ದಾರೆ. √3 ಇದ್ದಲ್ಲಿ 1.73 ತೊಗೋತಿದ್ದಾರೆ. ನಮಗೇನು ಬೇಕದ, ನಮಗೇನು ಕಂಡುಹಿಡಿಯದ ನೋಡ್ರಿ, ಏನು ಕಂಡುಹಿಡಿದು ನೋಡ್ರಿ ಏನದ, ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿ. ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ವೃತ್ತಖಂಡ ವಿಸ್ತೀರ್ಣ, ಉಂಟಾದ ವೃತ್ತಖಂಡದ ವಿಸ್ತೀರ್ಣ. ವೃತ್ತಖಂಡದ ವಿಸ್ತೀರ್ಣ ಅಂದ್ರೆ ಇದು ಕಂಡುಹಿಡಿಬೇಕು ನಾವು. ಪರಿಹಾರ: ವೃತ್ತಖಂಡದ
ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತಖಂಡ ವಿಸ್ತೀರ್ಣ ಇಸ್ ಈಕ್ವಲ್ ಟು ನೋಡ್ರಿ ತ್ರಿಜ್ಯಾಂತರ ಖಂಡ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಕೋನ ಇವು ಒ ಎ ಬಿದ ವಿಸ್ತೀರ್ಣ ತ್ರಿಕೋನ ಒ ಎ ಬಿದ ವಿಸ್ತೀರ್ಣ ತ್ರಿಕೋನ ಒ ಎ ಬಿದ ವಿಸ್ತೀರ್ಣ ತ್ರಿಕೋನ ಒ ಎ ಬಿದ ವಿಸ್ತೀರ್ಣ ನೋಡ್ರಿ ಇದೇನು ಫಾರ್ಮುಲಾ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಇದು ಆರ್ ಸ್ಕ್ವೇರ್ ನೆನಪಿಡ್ಕೋರಿ ಯಾಕಂದ್ರೆ ಕರೆಕ್ಟಾಗಿ ಪಾದಗುಂಡ್ಲಿ ಹತ್ರ ಗೊತ್ತಿಲ್ಲ ಸೈನ್ ಥೀಟಾ ಬೈ 2 ಸೈನ್ ಥೀಟಾ ಅಪಾನ್ 2 ಸೈನ್ ಥೀಟಾ ಅಪಾನ್ 2 ಇಂಟು ಕಾಸ್ ಥೀಟಾ ಅಪಾನ್ 2 ಥೀಟಾ ಅಂದ್ರೆ ಇಲ್ಲಿ ಥೀಟಾ ಅಂದ್ರೆ 120 ಡಿಗ್ರಿ ಇಲ್ಲಿ 120 ಡಿಗ್ರಿ 360 ಪೈ ಅಂದ್ರೆ 3.14 ರೇಡಿಯಸ್ ನೋಡ್ರಿ ರೇಡಿಯಸ್ ಹಿಡ್ಕೊಟ್ಟಾರ 12 ಗುಂಡ್ಲೆ 12 ಮೈನಸ್ ಆರ್ ಸ್ಕ್ವೇರ್ ಆರ್ ಅಂದರೆ 2 12 ಗುಂಡ್ಲೆ 12 ಇಂಟು ಸೈನ್ 120/2 ಇಂಟು ಕಾಸ್ 120/2 ಕೊಟ್ಟಾರ ಈಗೇನು ನೋಡ್ರಿ ಈ 0 ಹೋಯ್ತು 12 12 36 3 3 12 ಹಿಂಗೆಲ್ಲ ಕಟ್ ಆಗ್ತೈತಿ ಕಟ್ಟಾಗಿದ್ದು ಏನು ಉಳಿತೈತಿ ದಿಸ್ ಈಕ್ವಲ್ ಟು 150 ಪಾಯಿಂಟ್ ಇಂಟು ಮಾಡಿಲ್ಲ 150 ಪಾಯಿಂಟ್ ಮೈನಸ್ 42 ಉಳಿತದ ಇದೇನು ಉಳಿತಪ್ಪ 12 ಹೋಯ್ತು 12 ಇದು 144 ಇಂಟು ಸೈನ್ 60 ಡಿಗ್ರಿ ಇಂಟು ಕಾಸ್ 60 ಡಿಗ್ರಿ ಆಗ್ತದೆ ದಿಸ್ ಈಕ್ವಲ್ ಟು 150.42 ಮೈನಸ್ 144 ಸೈನ್ ಆರ್ ಸ್ಕ್ವೇರ್ 144 ಸೈನ್ 60 ಅಂದ್ರೆ √3/2 ಹ್ಯಾಡ್ ಮಾಡಿರಿ ಕಾಸ್ 60 ಅಂದ್ರೆ 1/2 ಹ್ಯಾಡ್ ಮಾಡಿರಿ ಇವೆಲ್ಲ ಕಟ್ ಮಾಡಿರಿ √3 1.73 ಯೂಸ್ ಮಾಡಿರಿ √3 ಅಂದ್ರೆ 1.73 ಯೂಸ್ ಮಾಡಿರಿ ಅಂದ್ರೆ 150.42 ಮೈನಸ್ 2 1 2 14 2 4 ಕಟ್ ಮಾಡಿರಿ 2 1 2 3 6 2 11 36 ಇಂಟು 1.73 ದಿಸ್ ಈಕ್ವಲ್ ಟು 150.42 ಮೈನಸ್ ಇಂಟು ಮಾತಾಡೋಕೆ 62.28 ಬರ್ತದೆ 62.28 ಇವೆರಡು ಒಂದರೊಳಗೆ ಸಬ್ಸ್ಟ್ರಾಕ್ಟ್ ಮಾಡಿರಿ 88.44 ಸೆಂಟಿಮೀಟರ್ ಸ್ಕ್ವೇರ್ ಇದು ವಿಸ್ತೀರ್ಣ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ಸ್